ಧರ್ಮಪತ್ನಿಯವರಾದ ಸೀತಾಮಾತೆಯನ್ನು ಹುಡುಕಿಕೊಂಡು ಬರಬೇಕಾಗಿ ಶೂರರೇ ವೈರಿಕುಲ ಗುಡಾರರೇ ಮತ್ತೆ ಬೇಡುತ್ತೇನೆ. ನಿಮ್ಮ ಸೈನ್ಯಗಳನ್ನು ಪಂಗಡವಾಗಿ ವಿಂಗಡಿಸಿಕೊಂಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕುಗಳಲ್ಲಿ ಚೆನ್ನಾಗಿ ಪರಿಶೋಧಿಸಿಕೊಂಡು ನಮ್ಮ ಶ್ರೀರಾಮಚಂದ್ರ ಒಪ್ಪಿಸಬೇಕಾಗಿ ಶೂರರೇ ವೈರಿಕುಲ ಗುಡಾರರೇ ಮತ್ತೆ ಬೇಡುತ್ತೇನೆ. ಶತವಲಿಯ ಉತ್ತರ ದಿಕ್ಕಿಯವಾಗಿ ಆಯಾಯ ದಿಕ್ಕುಗಳಿರುವ ಆಯತಾಕ್ಷಿಯಲ್ಲಿ ಪರಿಶೋಧಿಸಿಕೊಂಡು ನ್ಯಾಯವಾಗಿ ನಮ್ಮ ಶ್ರೀರಾಮಚಂದ್ರಗೆ ಬೇಡಬೇಕಾಗಿ ಶೂರರೇ ವೈರಿಕುಲ ಗುಡಾರರೇ ಮತ್ತೆ ಬೇಡುತ್ತೇನೆ. ವಾಯುಧಗಳ ಸುತ್ತಿದವೆಂದು ಹೇಳುತ್ತೇನೆ
ನಾಯಕರೇ ಬೇಡಬೇಕು ಒಡೆಯ. 1 ತಿಂಗಳು ಅವಧಿಯೊಳಗಾಗಿ ಸೀತಾಮಾತೆಯನ್ನು ಕುಶಲ ವರ್ತಮಾನ ತಲುಪಿಸಬೇಕು. ಇದೋ ನೋಡಿ, ಈ ಗದಾದಂಡದಿಂದ ನಿಮ್ಮ ಅಂಗಗಳನ್ನು ಚೆಂಡಾಡುವೆನು. ಅಲ್ಲದೆ ನಿಮ್ಮ ಅಂಗಗಳನ್ನು ಕತ್ತರಿಸುವುದಲ್ಲದೆ ಚಿತ್ರ ಪದಗಳನ್ನು ಮಾಡುತ್ತೇನೆ. ಎಲೈ ಆಂಜನೇಯಾದಿಗಳಿರಾ, ನೀವಿಂದ ಹೊರಟು ಇಂದ್ಯಾಪುರದ ಪ್ರಾಂತ್ಯಗಳಲ್ಲಿಯೂ ನರ್ಮದಾ ಗೋದಾವರಿ ಆದಿ ಪ್ರಾಂತ್ಯಗಳಲ್ಲಿಯೂ ಚೆನ್ನಾಗಿ ಪರಿಶೋಧಿಸಿಕೊಂಡು ಅಗಸ್ತ್ಯ ಮಹಾಮುನಿಗಳ ಆಶ್ರಮವನ್ನು ಸೇರಿ ಅಲ್ಲವೇ ಆ ಋಷಿವರಿಯಿಂದ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಮುಂದೆ ಪಾಂಡ್ಯಮಂಡಲ, ಚೋಳ, ಕೇರಳ, ವಿದರ್ಭಾದಿ ದೇಶಗಳಲ್ಲಿ ಚೆನ್ನಾಗಿ ಹುಡುಕಿಕೊಂಡು ಹಾಗೆ ಮುಂದೆ ಹೋದರೆ ದಕ್ಷಿಣ ಸಮುದ್ರ ಅಲ್ಲವೇ ಆ ಸಮುದ್ರದ ಮಧ್ಯಭಾಗದಲ್ಲಿ ಹಂಗಾವರಿಗೆ ಎಂಬ ರಾಕ್ಷಸರು ಅಲ್ಲಿ ಎಚ್ಚರಿಕೆ. ಅಲ್ಲಿಂದ ಮುಂದೆ ಹೋದರೆ ಭೋಗವತಿ ನಗರವನ್ನು ಸಿಗುವುದು. ಭೋಗವತಿ ನಗರ ಅಲ್ಲಿ ಹುಡುಕಬೇಕು. ಅಲ್ಲಿಂದ ಮುಂದೆ ಹೋದರೆ ಪಿತೃಲೋಕ ಕಾಣುವುದು. ಪಿತೃಲೋಕ ಅಲ್ಲವೇ ಅಲ್ಲಿ ಹುಡುಕಬೇಕು. ಹಾಗೆ ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಕಾದ ಒಡೆಯ ಅಲ್ಲಿ ಸೂರ್ಯರಶ್ಮಿ ಇಲ್ಲವಾದ್ದರಿಂದ ಅಲ್ಲಿ ಮುಂದಕ್ಕೆ ಹೋಗಬೇಡಿ ತಾತ. ಇವೆಲ್ಲವನ್ನು ನೋಡುವ ಬಗ್ಗೆ ಹೇಗೆ ಒಡೆಯ? ಹಿಂದೆ ನನ್ನಣ್ಣನಾದ ವಾಲಿಯು ನನ್ನನ್ನು ಸಂಹಾರ ಮಾಡಬೇಕೆಂದು ಬೆನ್ನಟ್ಟಿ ಬಂದ ಕಾಲದಲ್ಲಿ ಆಗ ಪ್ರಾಣಭಯದಿಂದ ತಪ್ಪಿಸಿಕೊಂಡು ನೋಡುತ್ತಾ ಆಗ ಪ್ರಪಂಚದ ನಾನಾದಿಕ್ಕುಳಿರುವ ಅದ್ಭುತ ವೈಭವವನ್ನು ನೋಡಿದೆವು. ಇವರೊಡನೆ ನಿಮಗೆ ಮಂಗಳವಾಗಲಿ. ಇದು ನಿನಗೆ ನ್ಯಾಯವೇ? ಶ್ರೀರಾಮಚಂದ್ರ ಅನುಗ್ರಹದಿಂದ ಹೋಗುವ ಮಾರ್ಗದಲ್ಲಿ ಯಾವ ಉಪಯೋಗ ಬಾರದಂತೆ ಹಮೆಯೂರಲ್ಲಿ ಈ ಹೊರಡಲಿ ನಿಮಗೆ ಮಂಗಳವಾಗಲಿ.
ಶವನ ಗರ್ಭವನ್ನು ಸಾಧಿಸಿದಾಗ ದಿನದ ವಿಂತಾದಿಗಳು ರವಿ ಸಂಭವನ ಕಟ್ಟಡಕ್ಕೆ ವಾಚವನ ದಿಕ್ಕದ ಕುರಿತು ಗಮನಿಸಿದರೆ ಕಪಿರುವಂತವರೇ ತಾತ ಮೋಸದಿಕ್ಕೆ ಪೂರ್ವಿಕರಿಲ್ಲದ ಆ ಪೂರ್ವಿಕಿಗೆ ಆ ವಿಂದಾದಿ ವಿಧಾನಗಳ ಹೋಗಲಾರೇನು ಇದರಾರು ಅರ್ಹರಲ್ಲವೇ ತಾತ ಮಗು ಹಂಗದ ವಾಚವನ ದಿಕ್ಕು ಅಂದರೆ ಪೂರ್ವ ದಿಕ್ಕು ವಿವಿಧ ವಿಂತಾದಿಗಳು ಅಶ್ವಿನಿ ದೇವಿಯ ವರಬಲದಿಂದ ತಿಳಿಸಿದವರಾದ್ರಿಂದ ಅವರನ್ನು ಮಗು ಸಾಮವೇದವನ್ನ ಬಲ್ಲವರಾದ್ರಿಂದ ಸಾಮವೇದ ಅಂದರೆ ಮಗು ಸಂಗೀತವನ್ನ ಬಲ್ಲವರಾದ್ರಿಂದ ಅವರೆಲ್ಲರೂ ಆ ದಿಕ್ಕನ್ನೇ ಕಟ್ಟಿ ಗಮನಿಸಬೇಕಾಯಿತು ಮಗು ಇದು ಹರಿದ ಮಗು ವಿಶೇಷ ಶಾಸಕ ವಿಶೇಷ ಧನ್ವಂತರಿಯ ಮಗನು ಗೋಲಾಂಗಲ ಪತಿಯಿಂದ ಯುಕ್ತನಾಗಿ ಈ ಪಶ್ಚಿಮಾದೇಶ ಭಾಗ ಪಶ್ಚಿಮಗಳ ಭಜಿಸುತ್ತಾ ದಾಸ ಜನಾವಳಿಗಳ ದೋಷವನ್ನು ನಾಶವನ್ನಿಸುವ ವಾಸುದೇವನ ಭಜಿಸುತ್ತಾ ಮನೋನಾಶದಿಂದ ಪಟ್ಟುಪಾದರೆ ಮಗು ಹಂಗದ ಯಾವ ಪಶ್ಚಿಮ ದಿಕ್ಕನ್ನು ಕೊಂಡು ಹೋದಂತಹ ಯಾವ ಸುಷೇಣದಾಗಿ ಹೇಳಿರುತ್ತಾ ಆ ಸುಷೇಣದ ಹೋಗಾಡವೇನು ಇದರ ಯಾರು ಅರ್ಹರಾದ ಮಗು ಹಂಗದ ಧನ್ವಂತರಿಯ ಮಗಳು ಸುಷೇಣನು ಪಶ್ಚಿಮ ಮಾರ್ಗವಾಗಿ ಹೋಗಲಿದ್ದರು ಪಶ್ಚಿಮ ದಿಕ್ಕು ಯಾವಾಗಲೂ ಸಿದ್ಧ ಪ್ರದೇಶವಾದ್ದರಿಂದ ಔಷಧಿಗಳಿಗೆ ಅಧಿಪತಿಯಾದವನು ಧನ್ವಂತರಿ ಆತನ ಮಗ ಸುಷೇಣನೇ ಈ ಮಾರ್ಗವನ್ನು ಕುರಿತು ಗಮನಿಸಬೇಕಾಯಿತು ಮಗು ಇದು ಹರಿದ ಮಗು ಅದೇನೆಂದರೆ ಮಿತ್ರ ಮಿತ್ರ ಮಾಡಿರುವಂತೆ ವಿಶೇಷ ಮೃತರೆಂದು ಮಗು ಶತಬಲಿಗೆ ಎಂಬ ಹತೆಯನ್ನು ಸಿಂಹದ ಜಾಗ ಕೂಡಿ ಈ ಪುತ್ರಾದಿ ಭಾಗವನ್ನು ಭಜಿಸ್ತಾ ಒಂದು ಬೋಧನೆ ಮಗು ಹಂಗದ ಮಗು ಯಾವ ಉತ್ತರದಿಗೆ ಶತಬಲಿ ಹೋಗಾಡವೇನು ಇದರಾರು ಅರ್ಹರಲ್ಲವೇ ತಾತ ಮಗು ಹಂಗದ ಉತ್ತರ ದಿಕ್ಕಿನಲ್ಲಿ ಕಾಣುವಂತ ಪರ್ವತವಾದ ಮಗು ಕೈಲಾಸ ಪರ್ವತವಲ್ಲೇ ತಾತ ಕೈಲಾಸ ಪರ್ವತದಲ್ಲಿ ಪರಶುರನು ವಾಸ ಮಾಡುವಂತಹ ಸ್ಥಳ ಅಲ್ಲೇ ಮಗು ಶತಬಲಿ ಮುಂತಾದ ಕಪಿನಾಯಕರೆಲ್ಲರೂ ಅವನ ವರಬಲದಿಂದ ಜನಿಸಿದವರಾದ್ದರಿಂದ ಅವರೆಲ್ಲರೂ ಈ ಮಾತುವನ್ನೇ ಗಮನಿಸಬೇಕಾಯಿತು ಮಗು ಇದು ಮಗು ಪಟ್ಟಾಭಿರಾಮನ ಕರ್ನಾಟಕದಲ್ಲಿ ಎಚ್ಚರಿಕೆ ಹೇಳೋಣ ಈ ಸೃಷ್ಟಿಯಲ್ಲಿ ಹೀಗೆ ಪಟ್ಟದ ನಾವುಗಳು ಎಷ್ಟೋ ಮಂದಿ ಪಟ್ಟಾಭಿರಾಮ ವಿಚಾರ ಮಾಡಿತಾ ಇದ್ದೀವಿ ಎದುರು ಜಗನ್ಮಾತೆಯಾದ ಸೀತಾದೇವಿಯ ಸಂದರ್ಭದ ಹಾಗಿಲ್ಲ ಹೀಗೆ ಪಡೆದ ನಾವುಗಳು ಈ ಕೇದಾರ ಪರ್ವತದ ಮೇಲೆ ಭಾಗಕ್ಕೆ ಬಂದಿದ್ದಾರೆ ಅಲ್ಲೇ ಮಗು ಇನ್ನು ಮುಂದೆ ಹೊರಡುವಂತಹ ಅಂತ ನಾವು ಮಗು
ಕಬೀರನ್ನ ಕಂಡು ಪಲಾದಿಗಳನ್ನ ಹತ್ತಿಸಿ ಪ್ರಸಿದ್ಧ ರಾವಣನ ಪಟ್ಟಣವನ್ನ ಸೃಷ್ಟಿಯಾದಿಯಾದ ಸೀತಾದಿಗೆ ನೆಲೆಗೆ ಕೇಳಲು ಅವರನ್ನು ಭೋಜನವನ್ನು ಬಿಟ್ಟು ವಾಚಿಸರಲ್ಲವೇ ಬಂದಿದ್ದಾರೆ. ನಾವು ಹೋಗುವುದು ಮಾಡಿದ್ವಿ. ರಾಜ ಮಹಾರಾಜರು ದೊಡ್ಡದಾದ್ರೆ ಅವರಲ್ಲಿ ಮಗು ರಾಜ ಮರ್ಯಾದೆಯಿಂದ ಅವರನ್ನ ಮಾತನಾಡಿಸಬೇಕು. ಮಗು ತಾತ ಇಂಥ ವೃದ್ಧರೇ ದೊಡ್ಡದಾದ್ರೆ ಅವರಲ್ಲಿ ಯಾವ್ದಾದ ಅಯ್ಯ, ಯಾವ ಜಗನ್ಮಾತೆಯಾದ ಸೀತಾ ಅಮ್ಮನವರನ್ನ ಕಂಡಿರಾ ಎಂಬುದಾಗಿ ಅವರನ್ನ ಗೌರವದಿಂದ ನಮಸ್ಕರಿಸಿ ಪಟ್ಟಣಾದಿಗಳನ್ನು ನೀಡಿ ಅವರನ್ನ ಕೇಳಬೇಕು. ಮಾತು ಮಾತು ಮೂಗರು ದೊಡ್ಡದಾದ ಅವರವರ ಹಣಕಾರಿಗೆ ಸರಿಯಾಗಿ ಅವರನ್ನ ಮಾತನಾಡಿಸಬೇಕು. ಅವರ ಸೌಖ್ಯ ಅಂತೆ. ಹೌದು ತಾತ ಒಂದು ವೇಳೆ ದುಷ್ಟರೇ ದೊಡ್ಡದಾದ್ರೆ ಎಂಬುದಾಗಿ ಇಂತಹ ಹಿರಿಯರ ನಾಣ್ಣುಡಿ ಇರುವುದಲ್ಲ ಮಗು. ಯಾವ ಹುತ್ತಲ್ಲಿಗೆ ಹೋಗಿದ್ದ ಶತಬಲಿ ಭಾಷೆಯಲ್ಲಿ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷರಾಗಿ ದಕ್ಷಿಣಾಭಿಮಾನ ಹೊಂದಿರುವಂತಹ ಕಬೀರಲ್ಲಿ ರಾಮಕಾರವಾಗುವುದೆಂಬುದಾಗಿ ಶಿವಪ್ರಸಾದವಾಯಿತಂತೆ ತಾತ. ಆದ್ರಿಂದ ಅಂತ ಹೋಗಿದ್ದ ಕಬೀರರು ಕೂಡ ನಮ್ಮನ್ನೇ ಆಶ್ರಯಿಸುತ್ತಾ ಇದೇ ಮಾರ್ಗವಾಗಿ ಬಂದಿರಬೇಕಾದ್ರೆ ಅದು ನೋಡಿ ತಾತ ಪರಮೇಶ್ವರನಿಂದ ನಾವು ಪ್ರಾರ್ಥಿಸಿ ಅನಂತ ಮುಂದೆ ಹೋಗೋಣ. ಸೌಂದರ್ಯ ಕೋಶ ಹಗಜಾತ ವಲ್ಲಭ ಹರ್ಧ ಶರೀರ ಹರ್ಧ ಜಟಾಳು ಭವನ ರಕ್ಷ ಶಿಕ್ಷ ಮೋಕ್ಷದಾಯಕ ಪಕ್ಷಿ ವಾಹನ ಪ್ರಿಯ ಪರಮೇಶ್ವರನ ಸಮೀಪಕ್ಕೆ ಹೇಗಿರುತ್ತಲೇ ಮಗು ಗುರುಮೂರ್ತಿಯವರಾದ ಪರಶಿವನನ್ನು ಮೆಚ್ಚಿದರಂತೆ ಮಗು. ನಿಗಮಗೋಚರ ಕರ್ಪೂರ ಗೌಡ ವಿರಾಟ ಪುರುಷ ಪ್ರತಿಪತಿ ಹರಣ ಭಸ್ಮ ದುಡಿತ ಭವ್ಯ ಜಟಾಧರ ಸಾಂಬ ಸದಾಶಿವ ವಿನಾಶಕರ ಕರಿಚರ್ಮ ಮಧುರ ಪ್ರಿಯ ಪಚುಪತೆ ಪರ್ವತ ಸುದೇವತೆ ಗತಿಗಳ ವರ್ಣನೆ ಶ್ರೀಯುತನೆ ತಮ್ಮಯ ಅತಿಶಯವಾದ ಚರಣ ದರ್ಶನದಿಂದ ಮತ್ತೆ ಹೀನರಾದ ನಾವುಗಳಲ್ಲಿ ಕೃತಾರ್ಥರಾದ ಮಹಾನುಭಾವನೆ ಮನ್ಮಾತೆ ಕುರುಗಳನ್ನು ಹರಿಸಿದರೆ ಕರ್ತ ನಿಮ್ಮ ಅಪ್ಪಣೆ ಪಡಿಸಬೇಕೆ ಕಿಶೋರಿ ಭಕ್ತರ ಸಮೂಹ ಪಾದ ಎಂಬುದಾಗಿ ಮಗು ಉತ್ತರ ದಿಕ್ಕಿಗೆ ಹೋಗುವಂತಹ ಶತಬಲಿ ಮುಂತಾದ ಕಟ್ಟಡನೆ ಪರಶಿವನ ಪುರಾಕರಣದಿಂದ ಹೇಳಿದಂತೆ ಮಗು ಏನೆಂಬುದಾಗಿ ದಕ್ಷಿಣ ದಿಕ್ಕಿಗೆ ಹೋಗುವಂತಹ ವಿರಾಜಗಳಿಂದ ಹೇಗೆ ಕಾರ್ಯವಾಗುವುದು ಎಂಬುದಾಗಿ ಹೇಳಿದಂತೆ ಅವರೆಲ್ಲರೂ ಸುಗ್ರೀವರಾಜನ ಬಳಿಗೆ ಬಂದು ವಿಚಾರವನ್ನು ತಿಳಿಸಿ ನಮ್ಮ ಸಹಾಯಕ್ಕಾಗಿ ಇಂತಲೇ ಬರುತ್ತಿರುವರಾದ ಕಾರಣ ನಾವುಗಳೆಲ್ಲರೂ ಒಂದಾವತ್ ಭಕ್ತಿಯಿಂದ ಆ ಪರಶಿವನನ್ನು ಧ್ಯಾನ ಮಾಡ್ತಾ ಇನ್ನು ಮುಂದಕ್ಕೆ ಹೊರಡ ಮಗು. ಎರಡೂ ಪರ್ವತದ ಹಿಂಭಾಗದಲ್ಲಿ ಗಗನವಂತೆ ಮುಟ್ಟುವಂತೆ ಬೆಳೆದು ನಿಂತಿರುವುದೇ ಬೆಳ್ಳಿ ಬೆಟ್ಟ ಅಂದರೆ ಕೈಲಾಸ ಪರ್ವತ ವಾಸ ಮಾಡುವಂತಹ ಸ್ಥಳ. ಮಗು ಮಾರುತಿ, ಆ ಪರ್ವತದ ಎಡಭಾಗದಲ್ಲಿ ಬಹಳ ದೂರದಲ್ಲಿ ಕಾಣುತ್ತಿರುವುದೇ ನಿಮ್ಮ ತಾಯಿಯಾದ ಅಂಜನಾದೇವಿ ವಾಸ ಮಾಡುವಂತಹ ಗಂಧಮಾದ ಪರ್ವತ. ಗಂಧಮಾದನ ಪರ್ವತ ತಾತ. ಹೌದು ಮಗು. ಯಾವ ಸೀತಾ ಅಮ್ಮಯ್ಯನವರ ಕಾರ್ಯಕ್ಕಾಗಿ ಬಂದಿರುವ ನಾವು ಪರಶುರನ್ನು ಪ್ರಾರ್ಥಿಸಿ ತದನಂತರ ಮುಂದಕ್ಕೆ ಹೋಗೋಣ.
ಅಭಿಪ್ರಾಯವನ್ನು ಯೋಚಿಸಿ ನೋಡುತ್ತಾದರೆ ಕೆಲವರು ತನ್ನ ದೇವನೇ ದೊಡ್ಡವನೆಂತಲೂ ಅಲ್ಲವೇ ಕೆಲವರು ಅನಿದೇವನೇ ಚಿಕ್ಕವನೆಂತಲೂ ಭಾವಿಸಿರುವುದ ನಾಗಪಾಯಿಗಳಾಗುವುದು. ಹರಿಯಂದ್ರನ್ ಹರನಂದನನ್ ಇವರೇ ಮೂರು ಏಕಲಿಂಗ ಮೂರ್ತಿಗಳಾಗಿ ಲೋಕಾನುಘಾತ್ಮಕವಾದ ಲೀಲೆಯಲ್ಲಿ ಇವರಲ್ಲಿ ಭೇದವನ್ನು ಎಣಿಸಬಾರದು. ಏನಿಸಬಾರದು ಮಗು? ನಾರದ ಪರಾಶರ ದಧೀಜಾದ ಮಹಾಮುನಿಗಳೆಲ್ಲರೂ ಶಿವನನ್ನು ಪ್ರಾರ್ಥಿಸಿ ಬೇಡಿದ ಇಷ್ಟಾರ್ಥವನ್ನು ಪಡೆದುಕೊಂಡಲ್ಲವೇ? ಅಲ್ಲವೇ ಶ್ರೀಮನ್ನಾರಾಯಣ ಹೇಳುವುದೇನೆಂದರೆ ಮನ್ಮತ್ತೋ ಶಂಕರಾತ್ರೇಸಿ ಮಂತ್ರೇ ಶ್ರೀ ಶಂಕರ ಪ್ರಿಯ ಅಲ್ಲವೇ? ಯಾವ ಯಾರು ನನ್ನಲ್ಲಿ ಭಕ್ತಿ ಉಳ್ಳವರಾಗಿ ಶಂಕರನ ಶಿವರಾಮ್ ಅಲ್ಲವೇ ಅಥವಾ ಶಂಕರನ ಪ್ರೀತಿ ಉಳ್ಳವರಾಗಿ ನನ್ನನ್ನು ಶಿವರಾಮ್ ಅಂತವರಿಗೂ ಸಹ ಯಾವ ಸೂರ್ಯಚಂದ್ರ ಶಿವಪುರೇಶ್ವರರು ನನಗೆ ಅಪ್ಪಣೆ ಕೊಡಿಸಿರುವರು. ಅಲ್ಲವೇ ಅಕಾರೇ ಸಂಸಿದೋ ಬ್ರಹ್ಮ ಉಕಾರೇ ವಿಷ್ಣು ರಹಸ್ಯ ಮಕಾರೇ ಸಂಸ್ಕೃತರು ಸದಾ ಶಾಂತರಾತ್ರ ಅಂತ ಹಾಗೆ ಅಕಾರ ಉಕಾರ ಮಕಾರ ಸೇರಿ ರಾಮನಾಮವಾಯ್ತಲ್ಲವೇ? ಅಲ್ಲವೇ ಮಗು? ಅಕಾರವೇ ಬ್ರಹ್ಮ ಶಕ್ತಿಯಿಂದಲೂ ಉಕಾರವೇ ವಿಷ್ಣು ಶಕ್ತಿಯಿಂದಲೂ ಮಕಾರವೇ ಶಕ್ತಿಯಿಂದಲೂ ಸೃಷ್ಟಿ ಸ್ಥಿತಿ ಲಯಾದಿ ವ್ಯಾಪಾರ ಕರ್ತವ್ಯಗಳನ್ನ ಅನುಭವಿಸುತ್ತಿರುವ ಮಾತ್ರದಿಂದ ಪ್ರತಿಯೊಂದು ಮಂತ್ರಕ್ಕೂ ಮೂಲ ಕಾರಣವಾದ ಹೋಮವನ್ನು ಯಾರೊಬ್ಬರು ಉಚ್ಚರಿಸಿ ಹೇಳ್ತಿರಬೇಕು. ಇದರಲ್ಲೇನು ಭೇದವಿರುವುದಿಲ್ಲ ತಾತ. ಹೌದು ಮಗು. ತಾತ ಶ್ರವಣ ಮನಕ ನನ್ನವಿರುವುದು ಅಲ್ಲವೇ ಭವಜನದ ಸುಖಗಳ ಕಲಬುದು ವಿವಿಧ ಭಾಗಗಳಲ್ಲಿ ಸರಕುವುದು ಭುವನ ಪಾಪನ ಸಮೀಪದ ಮಂಗಳ ಕಥೆಯ ಪರಮೋತ್ಸವಕ್ಕೆ ಇರುವಟ್ಟಾಗಿರುವುದು ಬಹುದೂರರ ಜನತೆ ಹೀಗೆಂಬುದಾಗಿ ಆಲಿಸುತ್ತಿರಲು ತಾತ. ಅಷ್ಟೆಲ್ಲ ಮಗು. ಒಬ್ಬನಲ್ಲಿ ನಿಂತಾಡುವವನು ಮತ್ತೊಬ್ಬನಲ್ಲಿ ಬೇಡುವನು ಒಬ್ಬರಲ್ಲಿ ಮಾತನಾಡುವನು ಬಗೆ ಬಗೆಯ ಬೆರಗಾಗಿ ಅಬ್ಬರ ದೇವನಿಗೆ ಮತ್ತೊಬ್ಬರನ್ನು ಲೆಕ್ಕಿಸನು ಲೋಕದೊಳಗೆ ಪಡೆದ ವಾಚ್ಯಕ್ಕೆ ನಿರ್ಣೀತ ಹೀಗೆಂಬುದಾಗಿ ಹಾರಿಯುತ್ತಿರುವುದಲ್ಲ ಮಗು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಿಲ್ಲುವ ನಲಿದರೆ ಒಲಿಬೆಂದು ಮೇಕೆಂಬ ಸುಲಭನು ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ಪ್ರಮಾದವನ್ನು ಉಳಿಸಲರಿದೆ ಪಾಮರರು ಬಳಲುವರು ಬಹುದೊಳಗೆ ಹೀಗೆಂಬುದಾಗಿ ಆರ್ಯಪುರ ಅಷ್ಟೆಲ್ಲ ಮಗು. ಜಗವನ್ನೆಲ್ಲ ನಿರ್ಮಿಸುವ ನಾಲ್ಕುದೊಳಗೆ ಕಾಲಿದ್ದು ಸಲಹುವ ಜಗದ ದೇಶದಲ್ಲಿ ಸಂಚರಿಸುವ ಲೋಕಗಳ ಸ್ವರ್ಗದ ಮೇಲೆ ವಿಭಜಿತನು ಸರ್ವದಾ ಸದಾವಂತ ದೇಹವನ್ನು ಬಗೆ ಬಗೆಯ ನಾಮದಲ್ಲಿ ಕಲಿಸುವ ಭಕ್ತರನ್ನು ಬರೆಯಲು ಹೀಗೆಂಬುದಾಗಿ ಆರ್ಯಪುರದಲ್ಲ ಮಗು. ಮನದೊಳಗೆ ತಾನಿಕೋ ಮನವೇ ನೆನೆಸಿಕೊಂಬನು ಮನದ ವೃತ್ತಿಗಳನ್ನು ಅನುಸರಿಸಿ ಭೋಗ ಮಿಳಿಯುವ ಚೇತನೆಗೆ ಮನವನಿತ್ತರೆ ತಲುವ ನೀವನು ತಲುವ ಖಂಡಿಸಿ ದಿನ ದಿನಕ್ಕೆ ಸಾಧನೆಗಳನ್ನು ಮಾಡಿ ಪರಿಗಿಟ್ಟಪ್ಪನ ಸರ್ಕಾರಿ ಭೋಗಗಳ ಹೀಗೆಂಬುದಾಗಿ ಆದಿತ್ಯ ಅಲ್ಲವೇ ಮಗು? ಅಲ್ಲದೆ ತಾತ ಈಗ ನಿಜವಾದವರು ಕವಿನ ಅಂತ ಇದ್ದಾರೆ. ಯಾವತ್ತಷ್ಟಮಿದಂ ದೇಹ ಯಾವತ್ತಷ್ಟಮಿದಂ ದೇಹ ಶರೀರವು ಎಲ್ಲಿವರೆಗೂ ಶಾಶ್ವತವಾಗಿರುತ್ತದೆಯೋ ಯಾವನ್ ಮೃತ್ಯು ದೂರತ ಅಂದರೆ ಜನ್ಮ ವೆಚ್ಚದ ನಂತರ ಮೃತ್ಯು ಎಲ್ಲಿ ದೂರವಾಗಿರುತ್ತದೆಯೋ ತಾವದಾತ್ಮ ಕುರಿಯ ಅಷ್ಟರೊಳಗಾಗಿ ಆತ್ಮನನ್ನು ಎಷ್ಟನ್ನಾಗಿ ಪ್ರಾಣತ್ಯಾಗಿ ಕಲಿಸಿತಂದರೆ ಪ್ರಾಣ ಹೋದ ಮೇಲೆ ಏನನ್ನು ಮಾಡುವುದಕ್ಕಾಗುವುದಿಲ್ಲ. ಆದ್ದರಿಂದ ಮುಪ್ಪು ಹಿಡಿದು ಜ್ಞಾನ ಪಲ್ಲಟವಾಗುವುದಕ್ಕೆ ಆ ಮೊದಲೇ ಯಾವಾಗ ಮುಪ್ಪು ಹಿಡಿದು ಪ್ರಾಣ ಪಲ್ಲವಟ್ಟು ಆ ಮೊದಲೇ ಮುಪ್ರಾರೆ ಸಕನಾದ ನಮ್ಮಯ್ಯನ ಕಾರ್ಯವಿದೆ ಅಲ್ಲವೇ ಯಾವಾಗ ನೀವು ಏಕಚಿತ್ತ ಮನೋಭಾವದಿಂದ ಸದಾಚಾರ ಸಂಪನ್ನನಾಗಿ ಶ್ರೀಹರಿಯ ನಾಮಾಮೃತವನ್ನು ಧ್ಯಾಸಗೈದು ಮುಂದಕ್ಕೆ ಹೊರಡೋಣ. ಹಾಗೆ ಧ್ಯಾಸಗೈಯುವ ಮುನ್ನ ಆದರೆ ನೋಡಿ ನಾವು ನಮ್ಮ ಇಂದ್ರಸ್ಥಳಿ ಗ್ರಾಮದಲ್ಲಿ ಸುಮಾರು ನಾನು ಒಂದು 25 ವರ್ಷದ ಮೇಲೆ ಯಾರೋ ಸ್ವಲ್ಪ ಮಾತನಾಡ್ತಾರೆ ಇವತ್ತು ಬಹಳ ಗಲಾಟೆ ಮಾಡ್ತಾ ಇದ್ರಿ ಈಗೇನೋ ಸ್ವಲ್ಪ ಸಮಯ ಇದ್ದಂಗಿದ್ದೀರಾ ಆಯ್ತು ಪಾಪ 4 ಗಂಟೆ ಆಗ್ತಾ ಬಂತು ಆಳ್ಗೆ ಕೈಯಕ್ಕೆ ಹೋಗ್ಬೇಕು ಕಸ ಹೋಗ್ಬೇಕು ಏನು ಮಾಡಲ್ಲ ಇವೆಲ್ಲ ಕೆಲಸಗಳ ಕಾರ್ಯಕ್ಕಿದೆ ಎಲ್ಲ ಬಿಟ್ಟರೆ ಆದ್ರಿಂದ ದಯವಿಟ್ಟು ಒಂದು ಅರ್ಧ ಗಂಟೆ
ಕಾಲಾಕ್ಷೇಪ ಮಾಡ್ಕೊಂಡು ಕುತ್ಕೊಂಡ್ಬಿಡಿ. ಕಾರಣ ಏನಂತಂದ್ರೆ ನೋಡಿ, ನಮ್ಮ ಇಂಗಸಳ್ಳಿ ಗ್ರಾಮದಲ್ಲಿ ಸುಮಾರು ಅವಲೇ 3 ವರ್ಷ 4 ವರ್ಷ ಆಯ್ತು ಅಂತ ಇದೇ ರಾಮಾಯಣ ಆಡ್ತಾ ಇದ್ದ ಸಮಯದಲ್ಲಿ ಮಳೆನೇ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಸೀತಮ್ಮನ್ ಕಾಣೋದಕ್ಕೆ ಮುಂಚೆನೆ ಮಳೆ ಬಂದ್ಬಿಟ್ಟು ಕತೆ ನಿಂತೋಯ್ತು. ಏನೋ ಅಲ್ಲಿ ಮನೆ ಮುಂದೆ ಸುಮ್ಮನೆ ರಾಮಕೃಷ್ಣ ಅಂತ ಹೋಗ್ತೀವಿ. ನೆನ್ನೆ ಮೊನ್ನೆ ನಾವು ಅದನ್ನೇ ಯೋಚನೆ ಮಾಡಿದ್ವಿ. ದೇವೇಂದ್ರಾಯ ಸ್ವಲ್ಪ ಮೋಡ ಬಂದಿತ್ತು, ಏನಪ್ಪ ಕೃಷ್ಣನೂರಲ್ಲಿ ಇವತ್ತು ಅದೇ ಪರಿಸ್ಥಿತಿ ಆಗೋಗಿದೆ ಅಂತ ನಾವು ಯೋಚನೆ ಮಾಡಿದ್ವಿ. ನೆನ್ನೆ ಕೂಡ ಯೋಚನೆ ಮಾಡಿದ್ವಿ. ಆದ್ರೆ ಭಗವಂತ ಅಲ್ಲ ಮಳೆ ಬರ್ಲಿ ಸಮಯ ಬೇಡ ಅಂತ ಹೇಳಿಲ್ಲ ನಾವು. ಮಳೆ ಬರ್ಲಿ, ಏನೇ ಒಂದು ಸತ್ಕಾರ್ಯ ಮಾಡ್ತಾ ಇದಾರೆ. ಅದರಲ್ಲೂ ಅವರು ಇವತ್ತು ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಕಾರಣ ಏನಂದ್ರೆ ಅವ್ರಿಗೇನೋ ಒಂದು ಏನೋ ನಮ್ ಜೊತೆ ಮೆತ್ಕೊಂಡು ನಲ್ಕೊಂಡು ಅವ್ರೆ, ಇಲ್ಲ ಅಂತ ನಾವ್ ಹೇಳಿಲ್ಲ. ಇರ್ಲಿ, ಭಗವಂತ ಅವ್ರಿಗೆ ನಿಜವಾಗ್ಲೂ ಒಳ್ಳೇದ್ ಮಾಡ್ತಾನೆ, ಇಲ್ಲ ಅಂತ ಏನಿಲ್ಲ. ಈ ಕಾರ್ಯದಲ್ಲಿ ನೋಡಿ, ನಾನು ಸುಮಾರು ವರ್ಷಗಳಿಂದ ನಮ್ಮ ಕೃಷ್ಣಣ್ಣವರು ಈ ನಮ್ಮ ದೇವನಹಳ್ಳಿ ಸುತ್ತಿಗೆ ನಮ್ಮ ಆಂಜನಣ್ಣ ಮತ್ತೆ ನಮ್ಮ ಕೃಷ್ಣಣ್ಣ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ನಿಮ್ಮ ಭಕ್ತಾದಿಗಳ ಪರಿಚಯನೆಲ್ಲ ಮಾಡ್ತಿದ್ದಾರೆ. ಆದ್ರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಯಾರು ಕರಿಯಣ್ಣ ಅಥವಾ ಇನ್ನೊಬ್ರು ಅಂತ ಗೊತ್ತಿದೆ, ಇಲ್ಲ ಅಂತ ಅಂದ್ರೆ ನಾವು ಈ ಸೇರ್ಕೊಂಡಿದ್ದೀವಿ. ಈ ಭೂಮಿ ಮೇಲೆ ಬಂದು ಎಷ್ಟೋ ದಿವಸಗಳಿಗೆಲ್ಲ ಕಳೆದೋಗಿದೆ. ಆದ್ರೆ ನಾವು ಸಂಸ್ಕೃತಿನೆಲ್ಲ ಮಾಡ್ಕೊಂಡಿದ್ದೀವಿ. ಕಾರಣ ಏನಂದ್ರೆ ನಮ್ಮನೇಲಿ ಒಂದು ಗೋವಿಂದ ಬಂದು ಕುತ್ಕೊಂಡಿದ್ದಾನೆ. ಅವ್ನು ಯಾವಾಗ್ಲೂ ಪರ್ಮನೆಂಟ್ ಆಗಿ ಇದ್ಬಿಡ್ತಾನ. ಅವ್ನು ಆ ಕಡೆಗೆ ಹೋಗಲ್ಲ, ಈ ಕಡೆಗೆ ಹೋಗಲ್ಲ. ಎಲ್ಲಿ ಕುತ್ಕೊಂಡಿರ್ತಾನೆ, ಮೂಲೆಯಲ್ಲಿ ಕುತ್ಕೊಂಡಿರ್ತಾನೆ. ಎಲ್ಲಿ ಅಲ್ಲೇ ನಮ್ಮ ಅಮ್ಮಯ್ಯನ್ ಕೇಳಿದ್ರೆ ಎಲ್ಲಮ್ಮ ಗೋವಿಂದ ಅಂತಂದ್ರೆ ಗೋವಿಂದ ನನಗೆ ಗೊತ್ತಿಲ್ಲ ನಮ್ಮ, ನೀನ್ ಗೋವಿಂದ ಗೊತ್ತೈತೆ ನಮ್ಮ. ಟಿವಿ ಪ್ರಪಂಚ ಸ್ವಾಮಿ, ಈ ಟಿವಿ ಪ್ರಪಂಚದಲ್ಲಿ ಆ ಭಗವಂತನ ನಾಮಸ್ಮರಣೆನ ನಾವೆಲ್ಲ ಮರಿತಾನೆ ಇದೀವಿ, ಇಲ್ಲ ಅಂತ ನಾವು ಹೇಳಿ. ಏನು ಸಾಯಂಕಾಲ ಬೆಳಗ್ಗೆ ಒಂದ್ ಸತಿ ದೇವ್ರಿಗೆ ಕಡ್ಡಿ ಹಾಕಿಬಿಟ್ರೆ ಸಾಯಂಕಾಲ ಏನೋ ನಮ್ಮ ಜೀವನೋಪಾಯಕ್ಕೆ ಎಲ್ಲೋ ಕೆಲಸ ಕಾರ್ಯಗಳು ಮಾಡಿ ಏನಿದ್ರು ಸಹ ಒಂದು ಮನೇಲಿ ಚೇರ್ಗಳಿದ್ದೇ ಎಲ್ಲಾರ ಮನೇಲಿ ಯಾರು ತಗಡೆ ಕುತ್ಕೊಳಕ್ಕಾಗಲ್ಲ. ಏನೇನೋ ಕಾಯಿಲೆಗಳೆಲ್ಲ ಬಂದಿದೆ. ಚೇರ್ ಮೇಲೆ ಕುತ್ಕೊಂಡು 9 ಗಂಟೆ 10 ಗಂಟೆವರೆಗೂ ಟಿವಿ ನೋಡ್ಕೊಂಡು ಅದ್ರ ಕಡೆನೇ ಇರ್ತೀವಿ. ದೇವರನ್ನ ಬರ್ಲಿ, ದಿಂಡ್ರನ ಬರ್ಲಿ, ಏನಾದ್ರೂ ಬರ್ಲಿ. ನೋಡಿ, ನಾಳೆ ನಮ್ಮ ಎಂಟಸಳ್ಳಿ ಗ್ರಾಮದಲ್ಲಿ ರಾಮಾಯಣ ಮಾಡಕ್ ಆಗಲ್ಲ. ನೆನ್ನೆ ಬಂದಿದ್ರು, ಇವತ್ತೇನು ರಾಮಾಯಣ ಹೋಗೋಗ. ಅದ್ರಲ್ಲೂ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಕೃಷ್ಣಣ್ಣವರು ದುಡ್ಡು ಕೊಡೋದು ಸ್ವಲ್ಪ ಲೇಟ್ ಆದ್ರೆ ನಮ್ಮ ಮನೆ ಬರ್ತಿದ್ರೆ ಅಲ್ಲಿಂದ ಯಾರಾದ್ರು ಹೋಗೋರು ಏನ್ ಕೃಷ್ಣಣ್ಣ ಇನ್ನೂ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಎಲ್ಲ ಎಲ್ಲೇ ಓಡಾಡ್ತಾ ಅವ್ರೆ ಅಂತ. ನಾಳೆ ಇಂಥ ಕೆಲಸ ಮಾಡಕ್ಕಾಗಲ್ಲ ಸ್ವಾಮಿ. ಆದ್ರೆ ಅವ್ರಿಗೆ ಏನೋ ಒಂದು ಸಂಸ್ಕೃತಿ ಈ ರಾಮಾಯಣ ಆಡಿಸ್ಬೇಕಂತ ಹೇಳಿದ್ರೆ ನನಗೆ ಕೆಲವ್ರಿಗೆ ಗೊತ್ತಿದೆ. ಆದ್ರೆ ನನ್ನಲ್ಲಿ ಸಂಪೂರ್ಣವಾಗಿ ಹೇಳಿದ್ದಾರೆ. ಅವ್ರು ಅದಕ್ಕೋಸ್ಕರ ಈ ರಾಮಾಯಣ ಆಡಿಸಿ 9, 10 ನಾಟಕ ಮಾಡ್ತಿದ್ದಾರೆ. ಅದರಿಂದ ದಯವಿಟ್ಟು ನಮ್ಮ ಜೊತೆನಲ್ಲಿ ನೀವು ಸಹ ಸಹಕರಿಸಿ ಗೋವಿಂದ ಅಂತ ಹೇಳಿದ್ರೆ ಅವ್ರು ಮಾಡಿಸಿದ್ರು ಸಾರ್ಥಕ, ನಾವು ನಿಮ್ಮಂದೆ ಆಡಿದ್ದಕ್ಕೂ ಸಾರ್ಥಕ. ಆದ್ರಿಂದ ಎಲ್ಲಾರು ನಮ್ಮೊಟ್ಟಿಗೆ ಒಂದು ಗೋವಿಂದನ ಮಾಡಿ. ಹೋಗೋಣ. ಇದುವರೆಗೂ ಯಾವ ಜಗನ್ಮಾತೆಯಾದ ಸೀತಾ ಅಮ್ಮಯ್ಯನವರನ್ನ ಗುಹೆ, ಕಾಂತಾರ, ಪಟ್ಟಣ, ಪುರ, ಗ್ರಾಮ ಎಲ್ಲವನ್ನ ಸಂಚಾರ ಮಾಡಿ ನೋಡಿದ್ದಾರೆ. ಎಲ್ಲಿಯೂ ಜಗನ್ಮಾತೆಯಾದ ಸೀತಾದೇವಿಯ ಸಂದರ್ಶನವೇ ಆಗಿಲ್ಲ. ಮಗು ನಮ್ಮನ್ನು ಕಾಣಿಸುವುದನ್ನು ನೋಡಿದರೆ ಮುಂದೆ ಆವ ದುರ್ಬಲ ಪ್ರಾಪ್ತಿಯಾಗುವುದೋ ಶ್ರೀರಾಮಚಂದ್ರನೇ ಬಲ, ನೋಡಿದರೆ ಬಲವೇನು, ನೋಡಿದರೆ ನಿರ್ಣಯ
ತಕ್ಕಂತೆ ಶುಚಿ ಮಾಡಿದರೆ ಮುಕ್ತಿಗೆ ಸಿರಿಯಂತೆ ಕಾಣುವ ಕುಹುಗ ಕುಲಾತ್ಮಗಳಿಗೆ ಮೃತ್ಯು ರೂಢಿ ಮಾತೆಯನ್ನು ಪಡ್ಕೊತಾ ನದಿಗಳ ಗಾಲುಗಳು ಬೇಗರಲು ದೇಹವಾದರೂ ಬೆದರಿಸುವುದು ದಾಹವಾದರೂ ಪೀಡಿಸುತ್ತಿರುವುದು ಬಲರು ಚಾವಣರು ಪ್ರಬಲವಾದಲ್ಲಿ ಜಲಗರಿಯುವುದೆಂಬುದಾಗಿ ಮಗು ಅಲ್ಲಿನಿಲ್ಲ ಐತಂದು ಹೇಳಿ ನೋಡಿದಾದರೆ ಆ ಜಲಬಿಂಡಿಗಳಿಂದ ನೆನೆಯಲ್ಪಟ್ಟ ಗರಿಗುಂಡಗಳಾಗಿಯೂ ತಮ್ಮ ಜಲವಿಗೆಯನ್ನು ತೋರುತ್ತಾ ನೆಲದಿಂದ ಮೇಲಕ್ಕೆ ಹಾರಿ ಬರುತ್ತಿರುವ ಹಂಸ ಕಾರಣ ಹರಿಗಳ ಪಕ್ಷಿಗಳ ಬಳಗವನ್ನು ನೋಡಿದೆ ಹನುಮ ಆ ಸ್ಥಳದಲ್ಲಿ ಜಲ ದೊರೆಯುವುದು ಹೋಗಿ ನೋಡೋಣ ಬಂದಿದೆ ಎಲ್ಲವರ ಸಂಚಾರ ಮಾಡ್ತಾ ಇದ್ರು ಸಹ ಮಾದಿಯ ದರ್ಶನವಾಗಲಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದಾಗ ಹಸಿವು ಬಾಯಾರಿಕೆಯಿಂದ ಕೂಡಿ ಬರುತ್ತಾ ಇದ್ದಲ್ಲ. ಇದುವರೆಗೂ ಆದಂತಹ ಹಸಿವು ಬಾಯಾರಿಕೆ ಈ ಸ್ಥಳಕ್ಕೆ ಬಂದಾಗ ಮಗು ಪೂರ್ವದಲ್ಲಿ ಇದು ಕಣ್ವ ಮಹರ್ಷಿಗಳ ಆಶ್ರಮ. ಈ ಸುಂದರವಾದ ಸ್ಥಳವನ್ನ ರಾಕ್ಷಸರು ಆಕ್ರಮಿಸಿಕೊಳ್ಳಬೇಕೆಂದು ನಿಶ್ಚಯಿಸಿ ಕಣ್ವ ಮಹರ್ಷಿಗಳು ಇಲ್ಲದಂತಹ ಸಮಯದಲ್ಲಿ ಬಂದು ಕಣ್ವ ಮಹರ್ಷಿಗಳಿಗಿಂತ ಹೋದ ಸುಪುತ್ರನನ್ನ ಸಂಬರಿಸಿ ಹೋಗುತ್ತಾನೆ. ಹೋದನ ಹೆಸರು ಕಾತ್ಯಾಯ ಎಂಬುದಾಗಿ ಹೋದನಿಗೆ 14 ವರ್ಷ ಆಯಿತು. ಆಗ ಹೊರಗೆ ಹೋಗಿದ್ದ ಕಣ್ವ ಮಹರ್ಷಿಗಳು ಬಂದು ನೋಡುತ್ತಾರೆ, ಅಯ್ಯೋ ಪಾಪಿಗಳಿರ, ಈ ಸುಂದರವಾದ ಸ್ಥಳಕ್ಕೋಸ್ಕರ ನನ್ನ ಹೋದ ಸುಪುತ್ರನನ್ನು ಸಂಬರಿಸಿದರಾ ಎಂಬುದಾಗಿ ಶಾಪವನ್ನು ಕೊಟ್ಟಿರುವರು. ಇನ್ನು ಮುಂದೆ ಈ ಜಾಗಕ್ಕೆ ಯಾರೇ ಬರಲಿ ಅವರು ಹಸಿವು ಭಯಾರಿಯಿಂದ ಬರಲಿ ಕಟ್ಲಿ ಹೀಗಾಗಿ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಸತ್ತು ಹೋದ ತನ್ನ ಮಗನನ್ನ ಬದುಕಿಸಿಕೊಳ್ಳುವುದಕ್ಕೋಸ್ಕರ ಮಾನವ ಗೋತ್ರಕ್ಕೆ ಹೋದರು ಎಂಬುದಾಗಿ ಇಂತಹ ಹಿರಿಯರು ಹೇಳಿದರು. ಪರಿಹಾರವಿದೆ. ಅಗಸ್ತ್ಯ ಮಹಾರಥಿ ಆಶ್ರಮಕ್ಕೆ ಬಂದಾಗ ಇದೆಲ್ಲ ಪರಿಹಾರವಾಗುವುದನ್ನು ಹೇಳುತ್ತಿದ್ದಾರೆ. ಆದ್ರಿಂದ ಇರ್ಲಿ, ನಾವು ಮುಂದಕ್ಕೆ ಹೋಗೋಣ. ತಟ ಆಗ್ಲಿ ಹೇಳಿದ ತಟ ಯಾವುದೋ ಒಂದು ಬೇಡ್ವಾರ್ತಿಂದ ಕಾರಣ ಪಕ್ಷಿಗಳನ್ನು ನೀರಿನ ಬಿಟ್ಟು ಹಾರುತ್ತಿರ್ಬೇಕಾದ್ರೆ ನಮ್ಮ ಮೇಲೆ ತೊಂದರೆ ಹನಿಯಿಂದ ಹರಿದಿದೆ ಕಾಸಿರಲ್ಲ ತಟ. ಅಲ್ಲಿ ನೋಡಿ ತಟ ಯಾವುದೋ ಒಂದು ಬೇಡ್ವಾರ ಒಂದು ಹಾಕಾರ ಕಾಣ್ತಾ ಇದೆ. ಅಂದ್ರೆ ವೃಕ್ಷನಾಮ ವಿಲಾಪದ ನಾಮಾಂತರ ನಕ್ಷತ್ರ ಮಾರ್ಗದಿಂದ ಈ ಬೆಳಕ್ಕೆ ವೃಕ್ಷನಾಮ ವಿಲಾಪದ ನಾಮದಿಂದ ಭಾವ. ಆದ್ರಿಂದ ಅಲ್ಲಿ ಒಂದು ಶಿಲಾಶಾಸನ ಕೂಡ ಇದೆ. ಏನೆಂಬುದಾಗಿದೆ? ತ್ರಿಮೂರ್ತಿಗಳ ಹಂಸ ಸಂಬೋಧ ಮಾತ್ರ ಹಣಗಳ ಪ್ರವೇಶ ಮಾಡಬಹುದು. ಇದು ನಾನು ಹೊರಗಲ್ಲ ಇದೆಯಲ್ಲ ಬ್ರಹ್ಮಾಂಶ ಸಂಬುದ್ಧನಾದ ನಾನು, ಬ್ರಹ್ಮಾಂಶ ಸಂಬುದ್ಧನಾದ ಈ ಭಾರತಿ, ಪರಮಾತ್ಮನ ಹಂಸ ಸಂಬುದ್ಧನಾದ ನೀನು. ನಾವು 3 ಜನ ಒಬ್ಬರ ಕೈ ಒಬ್ಬರು ಕಟ್ಟಿಕೊಂಡು ಆ ಮಬ್ಬಳದಿಯ ದ್ವಾರವನ್ನು ಪ್ರವೇಶಿಸಿ ಆ ಗರ್ಭುರನೇನಾದರೂ ಒಳಗಿರುವನ್ನು ಪರೀಕ್ಷಿಸೋಣ ಮಗು. ಜೈ ಜೈ ಸೀತಾರಾಮ ಜೈ ಶ್ರೀರಾಮ ಜೈ ಸೀತಾರಾಮ ಜೈ ಬಹಳ ಸಂತೋಷವಾಗುತ್ತಿರುವುದು ಮಗು. ಆಹಾ, ಇದೇನು ವಿಚಿತ್ರವಾಗಿ ಕೂಗುತ್ತಿರುವುದಲ್ಲ, ಪಕ್ಷಿಗಳ ಝೇಂಕಾರ
ಬೆಳೆಸಿದ ಹಲಸು, ನೇರಳೆ, ಇನ್ನು ಫಲವತ್ತಾದ ವೃಕ್ಷಗಳಿಂದಲೂ ಮಂದಾರ, ಮಲ್ಲಿಗೆ, ಜಾಜಿ, ಇನ್ನು ಬಣ್ಣ ಬಣ್ಣದ ಹೂಗಳಿಂದ ಬಂಗಾರಂತೆ ಹೊಳೆಯುತ್ತಿರುವ ಈ ಚೆಲುವನ್ನ ಕಣ್ಣು ನೋಡಿದ ಮಗು ಅಷ್ಟೇ ಅಲ್ಲ ಮಗು, ಈ ಸೃಷ್ಟಿ ಬ್ರಹ್ಮನು ಈ ಪಟ್ಟಣವನ್ನು ನಿರ್ಮಿಸಲು ಬಹಳ ಇಷ್ಟು ಶ್ರಮಪಟ್ಟು ನಿರ್ಮಿಸುವುದು ಅಷ್ಟೇ ಅಲ್ಲ, ಜಗನ್ಮಾತೆಯಾದ ಸೀತಾ ಅಮ್ಮಯ್ಯನವರು ಈ ಆದ್ದರಿಂದ ಯಾವ ಜಗನ್ಮಾತೆಯಾದ ಸೀತಾ ಅಮ್ಮಯ್ಯನವರು ಈ ಪಟ್ಟಣದಲ್ಲಿರುವವರು ಪರೀಕ್ಷಿಸುವ ನಮಗೂ ಹಾಗೆ ಹೋಯ್ತಾಟ ಕಟ್ಟಾಣಿ ನೋಡಿದ್ರು ಮುತ್ತುಗಳಿಂದಲೂ ಇನ್ನು ಈ ವಿಸ್ತಾರವಾದ ರಾಜಬೀದಿಯಲ್ಲಿ ಮಗು ಮುಟ್ಟಿದ ಮನುಷ್ಯನ ಕಾಟನ ಕರಗಿಂದ ಕುತ್ತುವ ಹಾಗೆ ತೋರಣಪಡಿಸಿರುವ ಬೊಂಬೆಗಳು ಒಂಬತ್ತು ಹಾಗೆ ಕಾಣುತ್ತಿರುವ ಅಷ್ಟೇ ಅಲ್ಲ ಮಗು, ಅಷ್ಟೇ ಈತ ನೋಡ್ಬೇಕು, ಈತ ನೋಡ್ಬೇಕು
ರುದ್ರಾಕ್ಷಿ ಗಾಢಿಕಾಲ ಮುಂದೆಯಾಗಿ ವಿರುಮಮ ಸಾರ್ವಭೌಮನಂತೆ ವೇಷ ಧರಿಸಿರುವ ಈ ಧನ್ಯಮಣಿ ಯಾರೋ ನಮ್ಮ ಸೀತಾ ಶ್ರೀದೇವಿಯೋ ವನಜಾತೆಯೋ ಭುವನೇಶ್ವರಿಯೋ ಯಾರಿಂದಾಗಿ ವಿಚಾರಿಸುವಾಗ ಬಹಳ ಎಚ್ಚರಿಕೆಯಿಂದ ವಿಚಾರಿಸಬೇಕು. ಯಾಕೆಂದರೆ ಈಗೇನು ನೋಡಿದರೆ ಮಹಾ ತಪಸ್ವಿಯಂತೆ ಕಾಣುವುದು. ಆದ್ದರಿಂದ ಈ ಅಂಗದನಾದರೋ ಬಾಲಕ, ನೀನಾದರೋ ಪ್ರಾಪ್ತ ವಯಸ್ಕರ. ಆದ್ದರಿಂದ ವಯೋವೃದ್ಧನಾದ ನಾನೇ ವಿಚಾರಿಸಿ ನೋಡೋಣ. ಎಲೈ ಪದ್ಮದಳ ಯೋಜನೆ ಅಮ್ಮ ಸುಜ್ಞಾನ ಸರಣಿಗೆ ಈ ಪುರದಲ್ಲಿ ಪುರಜನ ಪರಿಜನ ಪರಿವಾರ ಹೌದು ಇಲ್ಲದೆ ಮಾನವ ವೈಭವದಿಂದ ಅಲಂಕೃತವಾದ ಈ ಅರಮನೆಗೆ ಅಮ್ಮ ನೀನು ಓರ್ವಳೆ ಸಂಚರಿಸುತ್ತದೆ ಇಲ್ಲ ತಾಯಿ. ನೀನು ಅರಮನೆ ಕುಮಯೋ ರಮಯೋ ಕಮಲಾಸುರ ಮನೋರಮಯೋ ಶಚಿದೇವತೆಯೋ ವನದೇವತೆಯೋ ಧರ್ಮದೇವತೆಯೋ ಅಮ್ಮ ನೀನು ಯಾರಿಗೂ ವಿಚಾರಿಸುತ್ತಿರುವ ನಮ್ಮ ಅಪಾರವಾದ ದುಃಖಗಳನ್ನು ನಿವಾರಿಸಿ ಎಮ್ಮಗಳನ್ನ ಕರುಣೆಯಿಂದ ಕಾಪಾಡಬೇಕಮ್ಮ ವರಕರಿ ಕಾಮಿನಿಯೇ. ಇದು ಅಲ್ಲದೆ ತಾಯಿ ಬರಲಿ ನಮ್ಮ ಈತು ಲಾಲಿಸು ಎನ್ನುವ ಕೆಳಗರಿ ಭೂಮಿ ಬಾರಕನಾದ ದಾನವರನ್ನ ನಾಶವೊಂದಿಸಲು ಅಮ್ಮ ಶ್ರೀಮನ್ನಾರಾಯಣನೇ ರಾಮನೆಂಬ ನಾಮಧೇಯದಿಂದ ಅವತರಿಸಿರುವ ವಿಚಾರ ಅಮ್ಮ ತಮಗೂ ತಿಳಿದಿರಬಹುದಲ್ಲಮ್ಯ. ಆ ರಾಮದೇವರ ಮಡದಿ ಮಡಿಹಾದ ಸೀತಾ ಸೋಮದೇವರನ್ನ ತಾವಸಾತ್ರಿಸನಾದ ರಾವಣನೆಂಬ ಹದಮನ್ನು ಕದ್ದೊಯ್ಯಿರುವ ಪ್ರಯುಕ್ತ ಯಾವ ಎಮ್ಮನೆನಾದ ಸುಗ್ರೀವರಾಜನ ಆಜ್ಞೆಯಂತೆ ಶ್ರೀರಾಮಚಂದ್ರ ಅಪ್ಪಣೆಯಂತೆ ಅಮ್ಮ ಈ ದಕ್ಷಿಣಾಭಿಮುಖವಾದ ಭೂಮಿಯನ್ನೆಲ್ಲ ಪರಿಶೋಧಿಸುತ್ತಾ ರಾಮನ ಅರ್ಧಾಂಗಿಣಿಯ ನೆಲೆಯೂ ಕಾಣದೆ ಆ ತಾಮಸ ಧನುಜನ ಮಾರ್ಗದ ಸೀಮೆಯೂ ಹರಿಯದೆ ಬರುತ್ತಾ ಅಮ್ಮ ನಿನ್ನ ಚರಣಗಳನ್ನು ಕಂಡು ಬಹಳ ಆನಂದವಾಯಿತಾಯಿ, ಬಹಳ ಆನಂದವಾಯ್ತಮ್ಮ. ಅಮ್ಮ ಓರ್ವ ದೂತನನ್ನ ಕಳುಹಿಸಿ ಊರ್ವಿಯ ಪಥವನ್ನು ತೋರಿಸಲಿ ಅಮ್ಮ. ನೀನು ಮಾಡಿದ ಉಪಕಾರವನ್ನು ನಾವು ಎಂದಿಗೂ ಮರೆಯುವುದಿಲ್ಲ ತಾಯಿ. ಇದು ಹಣದ ತಾಯಿ. ಈ ಪಟ್ಟಣವನ್ನ ನಾವು ಬಹಳ ದೂರದಿಂದ ನೋಡಿದಾಗ ಈ ಪಟ್ಟಣವು ಸಮೀಪಕ್ಕೆ ಬಂದಂತೆ ಭಾಸವಾಯಿತು. ಸಮೀಪಕ್ಕೆ ಬಂದು ನೋಡಿದರೆ ಈ ಪಟ್ಟಣವು ನಮ್ಮಿಂದ ಬಹಳ ದೂರದಿಂದ ಸರಿದಂತೆ ಭಾಸವಾಗುತ್ತದೆ. ಅಷ್ಟೇ ಅಲ್ಲ ತಾಯಿ, ಇಲ್ಲಿನ ತರುವು ಶಿಲೆ ಎಲ್ಲವೂ ಬಂಗಾರಮಯವಾಗಿ ಕಾಣುತ್ತದೆ. ಅದುವಲ್ಲದೆ ಈ ಪಟ್ಟಣದಲ್ಲಿ ನೀನು ಹೋಗದೆ ಸಂಚರಿಸಲು ಕಾರಣವೇನು, ನಿನ್ನ ತಂದೆ ತಾಯಿಗಳಾರು, ನಿನ್ನ ನಾಮಾಂಕಿತವೇನು ಎಲ್ಲವನ್ನು ಸವಿಸ್ತಾರವಾಗಿ ಕೇಳಬೇಕು ತಾಯೇ. ಅಯ್ಯ
ಅಮ್ಮ ಶ್ರೀರಾಮಚಂದ್ರನಿಗೂ ಇಂತಹ ದುರ್ನಡತೆ ಉಂಟಾಯಿತು. ಅಲ್ಲವಮ್ಮ, ವಿಧಿ ವಿಲಾಸವನ್ನು ಬಲ್ಲವರು ಯಾರಿಂದಲೂ ಸಾಧ್ಯವಿಲ್ಲ. ಹೌದು ತಾಯಿ. ರಾಮ ಕಾರ್ಯಕ್ಕಾಗಿ ಬಂದ ನೀವುಗಳು ಗಿರಿ ಗುಹೆ ವನಾಂತರಗಳಲ್ಲಿ ಸಂಚರಿಸಿ ಬಹಳ ಆಯಾಸಗೊಂಡಿರುವಿರಿ. ಇಲ್ಲಿ ಕಾಣುವ ಈ ವೃಕ್ಷದಲ್ಲಿ ಮರಗಳನ್ನು ಬಗ್ಗಿಸಿ ವಿಶ್ರಾಂತಿ ಪಡೆದು ಬರುವರಾಗಿ. ಅಮ್ಮ ಈ ವಚನ ನಂತರ ನಮಸ್ಕಾರವನ್ನು ನೀಲಮೇಘ ಮಯನೆಂಬುವವನು ಏನೆಂಬ ಅಕ್ಷರಶ್ರೀಯನ್ನು ದೇವಲೋಕದಿಂದ ಅಪರಿಸಿದಂದು ಈ ವನವನ್ನು ನಿರ್ಮಿಸಿದನು. ಹೇಮೆಗೂ ಮಯನಿಗೂ ಉಂಟಾದ ಅನುರಾಗದಿಂದ ನನ್ನನ್ನು ಅಡೆದು ಸ್ವರ್ಗಸ್ಥಳಾದನು. ತಪ್ಪಲಿ ಮಗು. ಅಂದಿನಿಂದ ಈ ವನವನ್ನೆಲ್ಲ ನಾನೇ ರಚಿಸಿಕೊಂಡು ಬಂದಿರುವೆನು. ನನ್ನನ್ನು ಸ್ವಯಂ ಪ್ರಭಾ ಎಂದು ಕರೆಯುವರು. ಅಯ್ಯ, ಸುವರ್ಣಮಾಸಿಗಳ ಅನುಗ್ರಹದಿಂದ ಈ ವನವೆಲ್ಲ ಬಂಗಾರಮಯವಾಗಿರುವುದು. ಅಯ್ಯ, ಈಗ ನೀವುಗಳು ಎಲ್ಲಿ ಹೋಗಬೇಕು ಆ ವಿಚಾರವನ್ನು ತಿಳಿಸುವರಾಗಿ. ಅಮ್ಮ, ಆ ಚೋರ ರಾವಣ ಗಂಗಾಪಟ್ಟಣಕ್ಕೆ ಹೋಗಬೇಕೆಂದಿರುವರಮ್ಮ. ಅಯ್ಯ, ನಿಮ್ಮಗಳ ಮುಖವನ್ನು ನೋಡಿದರೆ ಶುದ್ಧವಾದ ಬಾಲ, ಉದ್ದರ ಕಣ್ಣು, ಕೆಂಪು ಮುಸುಡಿಗಳುಳ್ಳ ಮಂಗಗಳಿರ, ಮರದಿಂದ ಮರಕ್ಕೆ ಚಂಗನೆ ಹಾಕಿ ಕೆಂಪು ಪಣ್ಣನ್ನು ತಿನ್ನುವ ಮಂಗ ಕಪಿಗಳಿರ. ರಾವಣ ರಾಜಧಾನಿ ಎಂದರೇನು, ನೀವುಗಳೆಂದರೇನು? ಬಂದ ದಾರಿ ಹಿಡಿದಿದ್ದರಿಗೆ ಹೊರಡುವರಾಗಿ. ಮಗು ಭಾರತಿ, ನಾವು ಹೀಗೆ ಮಹತ್ವವೆಂದು ತಿಳಿದು ವಿನಯ ವಿನಯದಿಂದ ಹೀಗೆನ್ನು ಪ್ರಾರ್ಥಿಸಿದರೆ ಹೀಗೆ ನಮ್ಮನ್ನು ಕುರಿತು ಹವಾಹಾಸ್ಯ ಮಾಡುತ್ತಿರುವ ಸಂಚಾರ ಕಾಲದಲ್ಲಿಯೂ ಎಡಬಿಡದೆ ರಾಮರ ಹಡಿದಾವಳಿಗಳನ್ನು ಭಜಿಸುವ ನಮ್ಮ ಜಾಂಬವರ ನಿಜಾಂಶವನ್ನು ತಿಳಿದೆ ಕುಜನು ರೋಪಾಗಿ ನೆಲೆ ಕೇಳಿತಾಯಿತು. ನೆಲೆ ತಿಳಿದಿದ್ದರೆ ತೋರು ತಿಳಿಯದ ಕಳವಳ ಕೇಳಿದಾರು ಇದೋ ತೋರು ಬೇಕು ದಾರಿ.
ಮಾರುತಿ ಆಂಜನೇಯ ಶಾಂತನಾಗು. ನನ್ನ ಅಪರಾಧವನ್ನು ಮನ್ನಿಸಬೇಕು. ನಿಮ್ಮಗಳ ಬಲ ಪರೀಕ್ಷೆ ಮಾಡಬೇಕೆಂದು ನಾನು ಆತ ಎಲ್ಲೆಲ್ಲಿಯೂ ನಮ್ಮ ಸದ್ದು ಪರೀಕ್ಷೆ ಅಲ್ಲವೇ ಮಗು. ಅಮ್ಮ ನಾವುಗಳಾದರೂ ನಮ್ಮ ಈ ನಡೆದವರ ಎಷ್ಟೋ ದಿವಸಗಳು ಕಳೆದು ಹೋದಂತೆ ಭಾಸವಾಗಿತ್ತು. ಎಲ್ಲೆಲ್ಲಿಯೂ ನಾವು ಯಾವ ಜಗನ್ಮಾತೆಯರ ಸೀತಾದೇವರ ಸಂದರ್ಶನವೇ ದೊರೆಯಲಿಲ್ಲ. ಆದರೆ ನಾವು ದೂರದಿಂದ ಬಂದು ನಿರೀಕ್ಷಿಸಿದಾಗ ನಿನ್ನ ಪಟ್ಟಣವು ಸಮೀಪಕ್ಕೆ ಬಂದಂತೆ ಭಾಸವಾಯಿತು. ಸಮೀಪಕ್ಕೆ ಬಂದು ನೋಡಿದ್ದಾದರೆ ದೂರಕ್ಕೆ ಸರಿಯುವಂತೆ ಕಾಣುತ್ತಿತ್ತು. ನಾವುಗಳಾದರೂ ನಿನ್ನ ಪಟ್ಟಣದ ಹೊರಗೆ ಬಂದಿದ್ದೇವೆ ತಾಯಿ. ಎಲ್ಲವೂ ಎಲ್ಲ ಏನು ಬಂಗಾರ ಬರೀ 2,000 ಎಲ್ಲ ನಿಮ್ಮ ಪಟ್ಟಣದ ಬಗ್ಗೆ ಆದ್ದರಿಂದ ನಾವು ಹೊರಗೆ ಹೋಗೋದಕ್ಕೆ ಯಾವುದೇ ಒಂದು ಉಪಾಯವನ್ನು ಮಾಡಬೇಕು. ಅಯ್ಯ, ನೀವುಗಳೆಲ್ಲರೂ ಕಣ್ಣನ್ನು ಮುಚ್ಚಿಕೊಂಡು ಆ ಶ್ರೀರಾಮಚಂದ್ರ ಧ್ಯಾನವನ್ನು ಮಾಡುವರಾಗಿ. ಇರುವ ನೇತ್ರವನ್ನು ತೆರೆದವರಾಗಿ ಮಾನವೇ ತೋಚಿತ್ತಿಲ್ಲ ಎಂದಾಗ ಕಣ್ಣನ್ನು ಮುಚ್ಚಿಕೊಂಡಿರುವ ಹೇಳ್ತಿರುವುದು ಸುಳ್ಳಲ್ಲವೇ ತಾತ? ಹಾಗಲ್ಲ ಮಗು, ಹಾಗಲ್ಲ. ಕರ್ಮಕ್ಕನುಸಾರವಾದ ಕರ್ಮ ದಶೆಗಳನ್ನು ಮುಚ್ಚಿ ಸಾರವಾದ ಜ್ಞಾನೇಂದ್ರಿಯನ್ನ ತೆರೆದು ನೋಡಿರೆಯಾ, ಆಗ ನೀವು ಬಂದ ಮಾರ್ಗವೂ ನಿಮಗೆ ಗೋಚರವಾಗುವುದು. ಆಗ ನಿಮಗೆ ಮುಕ್ತಿಗೆ ಮಾರ್ಗ ದೊರೆಯುವುದು. ಅವ ಹೇಗೆ